ಅದಕ್ಕಿಂತ ಮುಂಚೆ ಏನು ಕಾಸ್ಟ್ ಅಂತಿದ್ದೀರಲ್ಲಮ್ಮ, ಕಾಸ್ಟ್ ಅಂತ ಅಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸಿಂಪಲ್ ಮಕ್ಕಳ, ಕಾಸ್ಟ್ ಅಂತ ಹೇಳಿದ್ರೆ ಇವಾಗ ಒಂದು ಪೆನ್ ತೊಗೊಳ್ತೀನಿ ಅಂದರೆ ನಾವು ಅದಕ್ಕೆ ಅದೋ ಒಂದು ಅಮೌಂಟನ್ನು ಹೇಳ್ತೀವಿ, ಹೌದಾ? ಒಂದು 10 ರುಪೀಸೋ 5 ರುಪೀಸೋ, ಓಕೆನಾ? ಅದರದ್ದೇ ಆದ ಒಂದು ವ್ಯಾಲ್ಯೂನ ಹೇಳ್ತೀವಿ. ಆ ವಸ್ತುಗೆ ಇಷ್ಟೇ ವ್ಯಾಲ್ಯೂ ಹೀಗೆ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀವಲ್ವ, ಅದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಈ ಕಾಸ್ಟನ್ನು ಹೀಗೆ ಮ್ಯಾನೇಜ್ ಮಾಡಬೇಕು. ಈಗ ಇದು ಸಿಂಪಲ್ಲಾಗಿ ನಿಮಗೆ ಒಂದು ಅರ್ಥ ಆಗೋ ಥರ ಹೇಳ್ತಾ ಇರುವಂಥದ್ದು, ಓಕೆನಾ? ಈಗ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಹೋಯ್ತು ಅಂದರೆ ಅದು ತುಂಬ ಲಾರ್ಜಾಗಿರುತ್ತೆ, ಓಕೆನಾ? ನಿಮಗೆ ಅರ್ಥ ಆಗೋಕ್ಕೆ ಸಿಂಪಲಾಗಿ ಹೇಳ್ತಾ ಇರೋವಂಥದ್ದು. ಸೊ ಈ 5 ರುಪೀಸ್ನೇ ಆ ಪೆನ್ನಿಗೆ ಏನಕ್ಕೆ ಹಾಕಿದ್ವಿ, ಅಷ್ಟೇ ಕಾಸ್ಟ್ ಆಗಿದೆಯಾ, ಓಕೆನಾ? ಅದಕ್ಕಾಗಿರುವಂಥ ಎಕ್ಸ್ಪೆನ್ಸಸ್ಸು, ರಾ ಮೆಟೀರಿಯಲ್ ಇರ್ಬೋದು. ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಅದಕ್ಕೆ ಬಳಸುವಂತಹ ವಸ್ತುಗಳಿರ್ಬೋದು, ಓಕೆನಾ? ಅದಕ್ಕೆ ಮಾಡುವಂಥ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅಲ್ವಾ, ಮೇಕಿಂಗ್ ಚಾರ್ಜಸ್, ಎಕ್ಸ್ಪೆನ್ಸಸ್ಸು, ಲೈಟ್ ಬಿಲ್ಲು, ಅದು ಇದು ತುಂಬ ಎಕ್ಸ್ಪೆನ್ಸಸ್ ಇರುತ್ತೆ, ಲೇಬಲ್ ಚಾರ್ಜಸ್ ಇರುತ್ತೆ, ಓಕೆನಾ? ಇದೆಲ್ಲ ಸೇರಿಸಿ ಪ್ಲಸ್ ಅವನು ಪ್ರಾಫಿಟ್ನ ಸೇರಿಸಿ ನಿಮಗೆ ಒಂದು ಅಮೌಂಟನ್ನು ಕೊಟ್ಟಿರ್ತಾನೆ, ಹೌದಲ್ವಾ? ಸೊ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದಕ್ಕೆ